Hello everyone, welcome to Max Easy. So this is new series of our channel. So already passing package discuss ಮಾಡ್ಕೊಂಡಿದ್ದೀವಿ. So passing package ಅದು simultaneous ಆಗಿ ಹೋಗ್ತಾ ಇದೆ. So ನೀವು ಬೇಕಂದ್ರೆ ಐ ಕಾರ್ಡ್ ಅಲ್ಲಿ ಲಿಂಕ್ ಕೊಡ್ತೀನಿ, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ SLC passing package ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಇದು ನ್ಯೂ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ NCERT ಸೊಲ್ಯೂಷನ್ಸ್. ಸೊ ಚಾಪ್ಟರ್ ವೈಸ್ NCERT ಸೊಲ್ಯೂಷನ್ ಡಿಸ್ಕಸ್ ಮಾಡೋಣ. ಸೊ ಕ್ಲಾಸ್ 10 ಮಾತ್ರ ಇಲ್ಲ, 9, 8 ಎಲ್ಲದಕ್ಕೂ ನಾವು ವಿಡಿಯೋನ ಟ್ರೈ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋಲಿ ಕ್ಲಾಸ್ 10ದ ಕೋಆರ್ಡಿನೇಟ್ ಜಾಮೆಟ್ರಿ ಡಿಸ್ಕಸ್ ಮಾಡ್ತೀವಿ. ಸೊ NCERT ಸೊಲ್ಯೂಷನ್ ಚಾಪ್ಟರ್ ವೈಸ್ ಸೊಲ್ಯೂಷನ್ ಮಾಡ್ತೀವಿ, ಎಕ್ಸಸೈಸ್ ಸೊಲ್ಯೂಷನ್ ಮಾಡ್ತೀವಿ, ಅದು ನಿಮ್ಮ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇದಕ್ಕೆ ಕ್ಲಾಸ್ 10ನಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ಮಾಡಬೇಕು, ಈ ವಿಡಿಯೋಕ್ಕೆ ಲೈಕ್ ಮಾಡಬೇಕು, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು. ಅದು ನಮ್ಮ ಚಾನಲ್ನ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಲೆಟ್ಸ್ ಗೋ ಟು ದಿ ಸೆಕ್ಷನ್. ನಾವೀಗ ಸ್ಟಾರ್ಟ್ ಮಾಡ್ತಾ ಇರೋದು ಚಾಪ್ಟರ್ 7 ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಆಲ್ರೆಡಿ ವಿ ನೋ ದಟ್ ಇಸ್ XY ಆಕ್ಸಿಸ್. ಸೊ ಇದು ಕಾರ್ಟಿಷಿಯನ್ ಪ್ಲೇನ್ ಅಂತ ಹೇಳ್ತೀವಿ. ಸೊ ಕಾರ್ಟಿಷಿಯನ್ ಪ್ಲೇನ್ ಅಂದರೆ XY ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಪಾಯಿಂಟ್ ವಿ ಕ್ಯಾನ್ ಕಾಲ್ ಟು ದ ಕಾರ್ಟಿಷಿಯನ್ ಪ್ಲೇನ್. ಸೊ ವಿ ನೋ ದಟ್ x dash and y dash. ಸೊ 4 ಕ್ವಾಡ್ರೆಂಟ್ ಇರುತ್ತೆ. ಸೊ x dash y dash ಇರುತ್ತೆ. ಇದು ಪಾಯಿಂಟ್ P ಇದೆ ಅಲ್ವಾ, ಅದೇ x ಆ್ಯಂಡ್ y ಕೋಆರ್ಡಿನೇಟ್ ಅಂತ ಹೇಳ್ತೀವಿ. ಈ ಲೈನು ದಟ್ ಇಸ್ ಪರ್ಪಂಡಿಕ್ಯುಲರ್ ಟು ದ y ಆ್ಯಕ್ಸಿಸ್. ಈಗ ಮಾರ್ಕ್ ಮಾಡಿರೋ ಲೈನು y ಆ್ಯಕ್ಸಿಸ್ಗೆ ಪರ್ಪಂಡಿಕ್ಯುಲರ್ ಇದೆ. ಸೊ ಅದು ಪ್ಯಾರಲಲ್ ಟು x ಆ್ಯಕ್ಸಿಸ್ ಇರುತ್ತೆ. ಸೊ ದಟ್ ಒನ್ ವಿ ಕ್ಯಾನ್ ಕಾಲ್ ಟು ದ ಆಪ್ಸಿಸ್ಸ. ಸೊ x ಆ್ಯಕ್ಸಿಸ್ಗೆ ಪ್ಯಾರಲ್ ಆಗಿರೋ ಲೈನು ಆಪ್ಸಿಸ್ಸ. ಅದೇ ಥರ ಈ ಲೈನು y ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಇದು ಪರ್ಪಂಡಿಕ್ಯುಲರ್ ಟು x ಆ್ಯಕ್ಸಿಸ್. ಈ ಲೈನು ಪರ್ಪಂಡಿಕ್ಯುಲರ್ ಟು x ಆ್ಯಕ್ಸಿಸ್ ಇರುವಾಗ ಅದು ಪ್ಯಾರಲ್ ಆಗಿ y-ಗೆ ಪ್ಯಾರಲ್ ಆಗಿ ಇರುತ್ತೆ. ದಟ್ ಒನ್ ವಿ ಕ್ಯಾನ್ ಕಾಲ್ ಟು ದ ಆರ್ಡಿನೇಟ್. ಸೊ x ಆ್ಯಕ್ಸಿಸ್ಗೆ ಪರ್ಪಂಡಿಕ್ಯುಲರ್ ಇರೋದು y ಕೋಆರ್ಡಿನೇಟ್, y ಆ್ಯಕ್ಸಿಸ್ಗೆ ಪರ್ಪಂಡಿಕ್ಯುಲರ್ ಇರೋದು x ಕೋಆರ್ಡಿನೇಟ್. ಅರ್ಥ ಆಯ್ತಾ? ಸೊ y ಆ್ಯಕ್ಸಿಸ್ಗೆ ಪರ್ಪಂಡಿಕ್ಯುಲರ್ ಆಗಿರೋದು x ಕೋಆರ್ಡಿನೇಟ್, x ಆ್ಯಕ್ಸ್ಗೆ ಪರ್ಪಂಡಿಕ್ಯುಲರ್ ಆಗಿರೋದು y ಕೋಆರ್ಡಿನೇಟ್. ಒನ್ x ಕೋಆರ್ಡಿನೇಟ್ ಇಸ್ ಆಪ್ಸಿಸ್, y ಕೋಆರ್ಡಿನೇಟ್ ಇಸ್ ಆರ್ಡಿನೇಟ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗಿದೆಯಾ? ನಾವು ಗ್ರಾಫಲ್ಲಿ ಯಾವುದೋ ಒಂದು ಪಾಯಿಂಟು ಮಾರ್ಕ್ ಮಾಡಿದ್ರೂ ಅದಕ್ಕೆ ಕೋಆರ್ಡಿನೇಟ್ ಪಾಯಿಂಟ್ ಒಂದು x ವ್ಯಾಲ್ಯೂ ಇರುತ್ತೆ, y ವ್ಯಾಲ್ಯೂ ಇರುತ್ತೆ. x ವ್ಯಾಲ್ಯೂ ಇಸ್ ಪ್ಯಾರಲಲ್ ಟು y ಆ್ಯಕ್ಸಿಸ್. ಎಕ್ಸಲ್ಲಿ ಮಾರ್ಕ್ ಮಾಡ್ತೀವಿ, ಆ ಲೈನು ಪ್ಯಾರಲಲ್ ಟು x ಆ್ಯಕ್ಸಿಸ್. ಆ್ಯಂಡ್ ದೆನ್ y ವ್ಯಾಲ್ಯೂ ಮಾರ್ಕ್ ಮಾಡುವಾಗ ದಟ್ ಇಸ್ ಪ್ಯಾರಲಲ್ ಟು x ಆ್ಯಕ್ಸಿಸ್ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಆರಿಜಿನ್. ಆರಿಜಿನ್ ದಟ್ ಇಸ್ 0, 0 ಅಂತ ಮಾರ್ಕ್ ಮಾಡ್ತೀವಿ. ಯಾವಾಗಲೂ ಆರಿಜಿನ್ ಇಸ್ ವ್ಯಾಲ್ಯೂಸ್ 0, 0. ನೆಕ್ಸ್ಟ್ ಒನ್ ಇಸ್ x, 0 ಇರೋದು ಏನಂದರೆ ದಟ್ ಇಸ್ ಕೋಆರ್ಡಿನೇಟ್ ಪಾಯಿಂಟ್ ಇದೆ ಅಲ್ವಾ, ಅದು ಕೋಆರ್ಡಿನೇಟ್ ಪಾಯಿಂಟಲ್ಲಿ x ವ್ಯಾಲ್ಯೂ. ಸೊ x ಆ್ಯಕ್ಸಿಸ್ ವ್ಯಾಲ್ಯೂ ಅದು ಇಸ್ x, 0. ಅದೇ y ವ್ಯಾಲ್ಯೂ ತಗೊಳ್ಳುವಾಗ 0, y. ಸೊ ಆಲ್ವೇಸ್ ವಿ ಶುಡ್ ರೈಟ್ ದಟ್ x, y. ಸೊ ನಾವು ಯಾವಾಗಲೂ x ಆ್ಯಂಡ್ y-ನ ಕೋಆರ್ಡಿನೇಟ್ ಪಾಯಿಂಟ್ ಬರೀತೀವಿ. ಸೊ x ಆ್ಯಂಡ್ y ಆಲ್ವೇಸ್ ವಿ ಆಮ್ ರೈಟಿಂಗ್ ನೋ. ಸೊ ದಟ್ ಒನ್ ಇಸ್ x ವ್ಯಾಲ್ಯೂ x ಆ್ಯಕ್ಸಿಸಲ್ಲಿ x, 0 ಅಂತ ಮಾರ್ಕ್ ಮಾಡ್ತೀವಿ. ದಟ್ ಇಸ್ x, 0. ಅದೇ ಪಾಯಿಂಟ್ y ಆ್ಯಕ್ಸಲ್ಲಿ ಮಾಡುವಾಗ 0, y. ಸೊ ಆಲ್ವೇಸ್ y ಇಸ್ ಅ ಸೆಕೆಂಡ್ ವ್ಯಾಲ್ಯೂ. ಸೊ ಅದು ಮಾರ್ಕ್ ಮಾಡುವಾಗ 0, y. ಸೊ ಕೋಆರ್ಡಿನೇಟ್ ಪಾಯಿಂಟ್ P ಅಂತ ತಗೊಳ್ಳುವಾಗ ಅದಕ್ಕೆ x ವ್ಯಾಲ್ಯೂನೇ ಇರುತ್ತೆ, y ವ್ಯಾಲ್ಯೂನೇ ಇರುತ್ತೆ. ಸೊ ದಟ್ ಇಸ್ x, y ಅಂತ ಬರಿಬೇಕು. ನೆಕ್ಸ್ಟ್ ಒನ್, ನಾವು ಇದನ್ನು x ಆ್ಯಂಡ್ y ಆ್ಯಕ್ಸಿಸ್ನ 4 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ 4 ಈಕ್ವಲ್ ಪಾರ್ಟ್ನು ಈಚ್ ಪಾರ್ಟ್ ವಿ ಕ್ಯಾನ್ ಕಾಲ್ ಟು ದ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಸೊ 4 ಕ್ವಾಡ್ರೆಂಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ x ಡ್ಯಾಶ್ y ಡ್ಯಾಶ್. ಡ್ಯಾಶ್ ಏನಕ್ಕೆ ಹಾಕ್ತೀವಿ ಅಂದರೆ ಅದು ನೆಗೆಟಿವ್ ವ್ಯಾಲ್ಯೂ. ಓಕೆ, ಡ್ಯಾಶ್ ಆಗ್ತಾ ಇರೋ ಸೈಡೆಲ್ಲ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಈಗ x ಹಾಕಿರೋವಲ್ಲೆಲ್ಲ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ, x ಡ್ಯಾಶಲ್ಲಿ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ. ಅದೇ ಥರ ವೈಯಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ, y ಡ್ಯಾಶಲ್ಲಿ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ. 4 ಕ್ವಾಡ್ರೆಂಟ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ನೋಡಿ x ವ್ಯಾಲ್ಯೂನೂ ಪಾಸಿಟಿವ್ ಇರುತ್ತೆ, y ವ್ಯಾಲ್ಯೂನೂ ಪಾಸಿಟಿವ್ ಇರುತ್ತೆ. ಸೊ ದಟ್ ಇಸ್ ಪ್ಲಸ್ ವ್ಯಾಲ್ಯೂ. ದಟ್ ಮೀನ್ಸ್ x ಆ್ಯಂಡ್ y ಕೋಆರ್ಡಿನೇಟ್ ಪಾಯಿಂಟಲ್ಲಿ ಎರಡು ಪಾಸಿಟಿವ್ ವ್ಯಾಲ್ಯೂ ಇದ್ದರೆ ವಿ ಕ್ಯಾನ್ ಮಾರ್ಕ್ ಆನ್ ದ ಪಾಯಿಂಟ್ ಟು ದ ಫಸ್ಟ್ ಕ್ವಾಡ್ರೆಂಟ್. ಅರ್ಥ ಆಯ್ತಾ? ಅದೇ ದಟ್ ಮೀನ್ಸ್ 4, 3, 5, 3 ಆ ಥರ ಪಾಯಿಂಟಲ್ಲಿರುವಾಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ x ವ್ಯಾಲ್ಯೂ ನೆಗೆಟಿವ್, y ವ್ಯಾಲ್ಯೂ ಪಾಸಿಟಿವ್ ಆಗಿರುತ್ತೆ. ಆ ಥರ ಪಾಯಿಂಟ್ಸ್ ಎಲ್ಲ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಮಾರ್ಕ್ ಆಗುತ್ತೆ. -3, 2, -4, 5 ಆ ಥರ ಪಾಯಿಂಟೆಲ್ಲ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಮಾರ್ಕ್ ಮಾಡಬೇಕು. ಥರ್ಡ್ ಕ್ವಾಡ್ರೆಂಟಲ್ಲಿ 2 ಪಾಯಿಂಟು ನೆಗೆಟಿವ್,
ಎಕ್ಸು ನೆಗೆಟಿವ್, ವೈಯು ನೆಗೆಟಿವ್. ಸೊ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ಮಾರ್ಕ್ ಮಾಡ್ತೀವಿ. ಅದೇ ಥರ ಏನೇನು ನಂಬರ್ಸ್ ಇರ್ಬೋದು, -2, -4, -3, -1 ಆ ಥರ ಎರಡು ನೆಗೆಟಿವ್ ವ್ಯಾಲ್ಯೂ ಇದ್ದರೆ ವಿ ಕ್ಯಾನ್ ಮಾರ್ಕ್ ಆನ್ ಟು ದ ಈ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟಲ್ಲಿ. ನೆಕ್ಸ್ಟ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್, ವೈ ವ್ಯಾಲ್ಯೂ ನೆಗೆಟಿವ್. ಸೊ ಅದು ಫೋರ್ತ್ ಕ್ವಾಡ್ರೆಂಟ್. ಸೊ ಏನೋ 3, -2, 5, -3 ಆ ಥರ ಇರೋ ಪಾಯಿಂಟೆಲ್ಲ ನೀವು ಈ ಥರ ಫೋರ್ತ್ ಕ್ವಾಡ್ರೆಂಟಲ್ಲಿ ಮಾರ್ಕ್ ಮಾಡಬೇಕು. ಈಗ ನಿಮಗೆ ಬೇಸಿಕ್ಕು ಅರ್ಥ ಆಯಿತು. ಈಗ ನಾವು ನೆಕ್ಸ್ಟ್ ಏನಂದರೆ, ನಾವು ಏನಕ್ಕೆ ಕೋಆರ್ಡಿನೇಟ್ ಜಾಮೆಟ್ರಿ ಓದಬೇಕು? ವಾಟ್ ಇಸ್ ದ ಪರ್ಪಸ್ ಯು ವಾಂಟ್ ಟು ರೀಡ್ ದ ಕೋಆರ್ಡಿನೇಟ್ ಜಾಮೆಟ್ರಿ? ಸುಮ್ಮನೆ ಅದೊಂದು ಚಾಪ್ಟರ್ ಅಂತ ಓದಂಗಿಲ್ಲ, ನಮ್ಗೆ ಅದು ಏನಕ್ಕೆ ರಿಯಲ್ ಲೈಫಲ್ಲಿ ಯೂಸ್ ಇರುತ್ತೆ ಅಂತ ಅರ್ಥ ಮಾಡಿಕೊಂಡು ಓದ್ಕೋಬೇಕು. ಸೊ ಕೋಆರ್ಡಿನೇಟ್ ಜಾಮೆಟ್ರಿ ಇಸ್ ದ ವೆರಿ ಯೂಸ್ಫುಲ್ ಟು ತುಂಬ ನಮಗೆ ಪ್ರಾಬ್ಲಮ್ಸಲ್ಲಿ ಯೂಸ್ ಆಗುತ್ತೆ ರಿಯಲ್ ಲೈಫಲ್ಲಿ. ಅದು ಒನ್ ಆರ್ ಟು ಎಕ್ಸಾಂಪಲ್ಸ್ ನೋಡೋಣ. ಕೋಆರ್ಡಿನೇಟ್ ಜಾಮೆಟ್ರಿ ತುಂಬ ವೇಯಲ್ಲಿ ಯೂಸ್ ಆಗುತ್ತೆ. ನಾವು ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ, ಶಾರ್ಟಾಗಿ ನೋಡೋಣ. ಸೊ ನಾವಿರೋದು ಡಿಜಿಟಲ್ ವರ್ಲ್ಡಲ್ಲಿ. ಸೊ ನಮ್ಮ ಎಲ್ಲರೂ ಜನರಲಾಗಿ ಯೂಸ್ ಮಾಡೋದು ಫೋನು, ಕಂಪ್ಯೂಟರ್ಸ್ನೇ. ಸೊ ಫೋನು, ಕಂಪ್ಯೂಟರ್ಸ್ ಎಲ್ಲ ನಾವು ನೋಡೋದು ಟೆಕ್ಸ್ಟ್ ಫೈಲ್ಸು ಆ್ಯಂಡ್ ದೆನ್ PDF ಫೈಲ್ಸ್ ಎಲ್ಲ, ಅದೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ಹೆಲ್ಪ್ಫುಲ್ಲಾಗಿರುತ್ತೆ ಕೋಆರ್ಡಿನೇಟ್ ಜಾಮೆಟ್ರಿನೇ. ಸೊ ಯಾವುದೊಂದು ಪ್ಯಾಟ್ರನ್ನ ಎಲ್ಲಿ ವಿಸಿಬಲ್ ಆಗಬೇಕು, ಎಲ್ಲಿ ನಾವು ಇನ್ ಕೇಸ್ ಡ್ರಾ ಮಾಡುವಾಗೂ ಅದು ಎಲ್ಲಿ ವಿಸಿಬಲ್ ಆಗಬೇಕು, ಎಲ್ಲ ಆರ್ಡರ್ಸ್ನು ಫಾಲೋ ಮಾಡ್ತಾ ಇರೋದು ಕೋಆರ್ಡಿನೇಟ್ ಜಾಮೆಟ್ರಿನೇ. ಲೆಟರ್, ವರ್ಡ್ಸ್ ಆರ್ ಇಮೇಜ್ ಯಾವುದು ಮಾಡಿಫೈ ಮಾಡಬೇಕಂದ್ರೂ ಇಲ್ಲ ವಿಸಿಬಲ್ ಮಾಡಬೇಕಂದ್ರೂ ನಮಗೆ ಕೋಆರ್ಡಿನೇಟ್ ಜಾಮೆಟ್ರಿನೇ ಹೆಲ್ಪ್ಫುಲ್ಲಾಗಿರುತ್ತೆ. ನೆಕ್ಸ್ಟ್ ಯಾವುದಾದ್ರು ಆಬ್ಜೆಕ್ಟ್ ಪೊಸಿಷನ್ನ ಡಿಸ್ಕ್ರೈಬ್ ಮಾಡೋಕ್ಕೂ ಕೋಆರ್ಡಿನೇಟ್ ಜಾಮೆಟ್ರಿನೇ ಯೂಸ್ ಆಗುತ್ತೆ. ಅದು 2D ಆಗಿರಲಿ 3D ಆಗಿರಲಿ, ಯಾವ ಒಂದು ಆಬ್ಜೆಕ್ಟ್ನೋ ಅದು ಪೊಸಿಷನ್ ಎಲ್ಲಿ ಇರುತ್ತೆ ಅಂತ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕೂ ಕೋಆರ್ಡಿನೇಟ್ ಜಾಮೆಟ್ರಿ ಒನ್ಲಿ ಹೆಲ್ಪ್ಫುಲ್ಲಾಗಿರುತ್ತೆ. ಅದು ಎಲ್ಲಿರುತ್ತೆ, ಯಾವ ಡಿಸ್ಟೆನ್ಸಲ್ಲಿರುತ್ತೆ ಅದನ್ನು ನಾವು ಕೋಆರ್ಡಿನೇಟ್ ಜಾಮೆಟ್ರಿ ಯೂಸ್ ಮಾಡಿನೇ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಏರ್ ಟ್ರಾನ್ಸ್ಪೋರ್ಟಲ್ಲಿ ಲೊಕೇಶನ್ ಫೈಂಡ್ ಔಟ್ ಮಾಡೋಕ್ಕೂ ಕೋಆರ್ಡಿನೇಟ್ ಜಾಮೆಟ್ರಿನೇ ಹೆಲ್ಪ್ಫುಲ್ಲಾಗಿರುತ್ತೆ. ಸೊ ಯಾವ ಪೊಸಿಷನಲ್ಲಿ ಯಾವ ಪ್ಲೇಸಲ್ಲಿ ಕರೆಕ್ಟಾಗಿ ಲ್ಯಾಂಡ್ ಆಗಬೇಕು ಅಂತ ಎಲ್ಲ ರೆಗ್ಯುಲೇಟ್ ಮಾಡ್ತಾ ಇರೋದು ಕೋಆರ್ಡಿನೇಟ್ ಜಾಮೆಟ್ರಿನೇ. ಈಗ ಅದು ಇಲ್ಲಿಂದ ಟೇಕ್ ಆಫ್ ಆಗುತ್ತೆ, ಎಲ್ಲಿ ಲ್ಯಾಂಡ್ ಆಗಬೇಕು ಅಂತ ಡಿಸೈಡ್ ಮಾಡೋದನ್ನು ಕೋಆರ್ಡಿನೇಟ್ ಜಾಮೆಟ್ರಿನೇ. ಸೊ ಕೋಆರ್ಡಿನೇಟ್ ಜಾಮೆಟ್ರಿನೇ ರೆಗ್ಯುಲೇಟ್ ಮಾಡ್ತಾ ಇರೋದು, ಈ ಕೋಆರ್ಡಿನೇಟಲ್ಲಿ ಲ್ಯಾಂಡ್ ಆಗಬೇಕು ಅಂತ ಡಿಸೈಡ್ ಮಾಡೋದನ್ನು ಇದನ್ನು ಕೋಆರ್ಡಿನೇಟ್ ಜಾಮೆಟ್ರಿನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಸ್ ಮ್ಯಾಪ್ ಪ್ರೊಜೆಕ್ಷನ್ ಆ್ಯಂಡ್ ದೆನ್ ಫೈಂಡ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಫೈಂಡ್ ಔಟ್ ಮಾಡೋದು, ವೆದರ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, GPS ಫೈಂಡ್ ಔಟ್ ಮಾಡೋದು, ಅದು ಮಾತ್ರ ಏನೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅದನ್ನು ಡಿಸೈಡ್ ಮಾಡೋದು ಎಲ್ಲ ಹೆಲ್ಪ್ ಮಾಡ್ತಾ ಇರೋದು ಕೋಆರ್ಡಿನೇಟ್ ಜಾಮೆಟ್ರಿನೇ. ಈಗ ನಿಮಗೆ ಬೇಸಿಕ್ನೂ ಯೂಸಸ್ನೂ ಅರ್ಥ ಆಯಿತು. ಈಗ ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಎಲ್ಲಿ ಒಂದು ಆಬ್ಜೆಕ್ಟ್ ಇರುತ್ತೋ ಫೈಂಡ್ ಔಟ್ ಮಾಡೋಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾನೇ ಇಂಪಾರ್ಟೆಂಟ್. ಸೊ ಹೆಂಗೆ ಡಿಸ್ಟೆನ್ಸ್ ಫಾರ್ಮುಲಾ ಡಿರೈವ್ ಮಾಡೋದಂತ ನೋಡೋಣ. Then this is the x-axis, y-axis. Here you can take the one of the point P and there one of the point Q. We can find the distance of P and Q. So this is the point P and this is the point Q. We can find the distance of P and Q. So how can we find the distance? See, this one we can join it is a axis. So coordinate plane. So this is perpendicular. Okay, we can take the point T. So we can apply this. This value is, in case I am telling this is the place, value is 3. And this is that we can take 6. And this one is, you can take 6. This is, you can take 8. Okay. So in case this is the value, means how can we apply PT distance and QT distance you can find, use the Pythagoras theorem to apply. Yes or no? How can we find that PT distance? This is, here the point is 3. Okay. So PT how can we find out? See, you can join to this line. We can join to this line. Okay, or you can join to this line. Yes. Okay. 3, 6. Okay, you can join that R and S. That is it. And you can coordinate line. We can draw the line. So OR equal to this value. Yes or no? So RS equal to PT. Understand? So RS equal to PT. So we can find the PT value. So we can find the RS. RS value you can find, it means it is equal to PT.
RS, how can we find out? Before some we can data. How can we? OS minus OR. So RS, how can we find out? OS minus OR. That is RS. That is equal to PT. Understand? So OS, how can we find out? OS is, see that year to year distance, this is the X and Y value. X is 6. So this is the 6. Okay. And then this is the 3. This X value is 3. Clear? So this is the X value is 3. So OR 3, OS is 6. So OS 6 minus 3, that is RS equal to 3. So RS is 3 means PT equal to 3. So this also 3. Next we can find to the QT. Okay. We can find to the QT. How can we find that QT? SQ minus ST. So QT, how can we find out? QT equal to SQ minus ST. So SQ minus ST, we can get that QT. So SQ value is, that is that SQ, this is the pointer. So you can find that SQ means this is the Y coordinate. Okay. This is Y coordinate. So Y coordinate means we can measure the Y value. So Y coordinate is X. So that is SQ equal to 8. Okay. Then next one is ST. ST equal to PR. Both are equal. ST equal to PR. This one ST equal to PR. So this one is PR value Y coordinate, what is that? 6. So this also 6. So ST equal to 6. So that is 2. Clear? How can we find out? Understand? So you can, now we can QT value is 2. So apply to Pythagoras theorem. PQ equal to root of PT squared plus QT squared. We can apply to Pythagoras theorem to find out. Understand? Same method we can apply to the formula. Here we can get that XY value. So we can subtract and find out. So unknown values we can find to the, use the formula. That one we can take that 3, 6. We can take, what you take? X, X1, Y1. Okay. This one is, this point is X2, Y2. Okay. We can take to the, this 2 point X2, Y2. Okay. So this is the coordinate, Cartesian plane, that is x-axis, y-axis. Some 2 point P and Q, any 2 point, that is P point is values x1, y1, Q point is x2, y2. Find the distance of this 2 point. Okay, this 2 point, find the distance. So we can join the line PT and QT and corresponding coordinate line OR, R and S. Okay, now we can find that. Same like that. This formula we can apply to the distance value. So distance find out madake we can apply to this formula. So PQ equal to root of PT square plus QT square. So PT square we should find to the PT square. So PT we can find out means we can find to that RS. Okay. So PT equal to RS. Same here, how can we do the method? Same one we can apply. By your values, instead of values, we can take the x1, y1, x2, y2. RS equal to PT. So RS equal to PT. So RS we should find out. RS, how can we find out? RS equal to OS minus OR. RS, how can we find out? OS minus OR. So OS is, see this one. So before we have taken the point, no. So this one no need. So this one is 3, 6, here taken, here 6, 8. Okay. So how can we take? This one is 6. So this one is 6 x value. That is x2. So this one is x1. Clear? So this one is, what is that P point? So this is that, see, in case, this is that x value, x1. So this is the x coordinate, this one. So OR is x1. So this one is T value. This is the x2. Understand? OS, what is the value? X2. OS is X2 minus OR is X1. Okay. So this one is RS value. RS equal to, what is that? PT. This is PT value. Okay. Next one we can find to that QT. Okay. QT is, we can find to that SQ minus ST.
SQ minus ST, that is QT. SQ value is Y2. Y2 minus C. This is that year to year, that is X2 comma Y2. This is the Y2. Then ST is ST equal to PR. So ST equal to PR. So that is, this value is Y1. So this is QT. Now we can apply to the Pythagoras theorem. PQ, distance of 2 pointer. Distance of P and Q, PQ equal to root of PT squared plus QT squared. So root of PT, what is? See, this is that PT. X2 minus X1 squared plus QT, what is? This one. Y2 minus Y1 squared. This is the distance formula. Any 2 point on the plane, that is distance. Any 2 point, that is distance is root of X2 minus X1 squared plus Y2 minus Y1 squared. This is we called the distance formula. At the point P, this is the origin. Origin means this is the point value, what is 0, 0. That is the origin. Origin to any point distance. We can find that origin to any one of the point distance. OP distance. Okay. How can we find that OP distance? So some notes. This one, some we can use to this notes. So what is that? OP. Origin to any one of the point. Okay. Origin to any other point. Here any 2 point distance. Any 2 point. P and Q. Any 2 point given means we can find that formula is distance formula, root of X2 minus X1 whole square plus Y2 minus Y1 whole square. Any 2 point of this one. So origin to any one of the point. Origin, what is? This is that origin. So any one of the point we can take. So this origin is 0, 0. And then any one of the point is we can take X, Y. Okay, any one of the point we can take X, Y. 2 point. 2 point is there only, we can take X1, Y1, X2, Y2. Any only 1 point. So X, Y. One is the origin. So you can apply to that distance root of X2. This is that we can take X1, Y1, X2, Y2. So X2, X minus 0. X2 minus X1 whole square plus Y2. Y2 is Y minus Y1 is 0 whole square. So that is root of X minus 0 X squared plus Y minus 0 Y squared. So OP equal to, OP means what is that? Origin to any other point, value distance is root of X squared plus Y squared. See, any 2 point distance is root of X2 minus X1 whole squared plus Y2 minus Y1 whole square. That is root of. Origin to any one of the point means root of X squared plus Y squared. What is that is? What is the meaning? Only 1 point only we can get. That is we can make to the square. ಈಗ ನಿಮಗೆ ಇದು ಡಿಸ್ಟೆನ್ಸ್ ಫಾರ್ಮುಲಾ ಅರ್ಥ ಆಗಿರ್ಬೋದು. ಎನಿ 2 ಪಾಯಿಂಟ್ ಕೊಟ್ಟಿದ್ರೆ ವಿ ಕ್ಯಾನ್ ಫೈಂಡ್ ದ ಡಿಸ್ಟೆನ್ಸ್ ಆಫ್ ರೂಟ್ ಆಫ್ X2 ಮೈನಸ್ X1 ಹೋಲ್ ಸ್ಕ್ವೇರ್ ಪ್ಲಸ್ Y2 ಮೈನಸ್ Y1 ಹೋಲ್ ಸ್ಕ್ವೇರ್ ಮಾಡಬೇಕು. ಸೊ ಓನ್ಲಿ ಆರಿಜಿನಿಂದ ಮಾಡುವಾಗನೇ ಅದು ಎರಡೇ ಪಾಯಿಂಟ್ ಮಾತ್ರ ಸ್ಕ್ವೇರ್ ಮಾಡಿ ಸಮ್ ಆ್ಯಡ್ ಮಾಡಿ ರೂಟ್ ಮಾಡಬೇಕು. ಸೊ ಈ ಫಾರ್ಮುಲಾ ಅರ್ಥ ಆಗಿರುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಮ್ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಈಗ ಫಾರ್ಮುಲಾ ಮಾತ್ರ ಮಾಡಿದೆ, ನೆಕ್ಸ್ಟ್ ವೀಡಿಯೋಲಿ ಸಮ್ ಮಾಡೋಣ. ಈಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇದು ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಟು ರೆಗ್ಯುಲರ್ ನೋಟಿಫಿಕೇಷನ್. ಥ್ಯಾಂಕ್ ಯು.